ಇವಾಗ ಏನ್ ಹೇಳ್ತಾ ಇದಾರೆ, ಸಮೀಕ್ಷೆ ಬರ್ಬೇಕಂತ. ಈಗ ಸಮೀಕ್ಷೆ ಮಾಡೋದು ಯಾವಾಗ? ಇನ್ನು 6 ತಿಂಗಳು ಬೇಕಾ ಸಮೀಕ್ಷೆ? ವರ್ಷ ಬೇಕಾ ನಿಮ್ಗೆ ಸಮೀಕ್ಷೆ? ಅದೇ ಸರ್, ಈವರೆಗೂ ಯಾವುದೇ ರೀತಿಯಾದಂತ ಪರಿಹಾರ ಸಿಕ್ಕಿಲ್ಲ ರೈತರಿಗೆ. ಎಲ್ಲ ಈಗ ಎಲ್ಲ ಇದು ಜಾತಿ ಗಣತಿಯಲ್ಲಿ ತುಂಬಾ ಹುಟ್ಟಿದ್ದಾರೆ. ಎಲ್ಲರ ಮನೆ ಬಾಗಿಲು ಕಟ್ಕೊಂಡು ಕೂತಿದ್ದಾರೆ. ಅಧಿಕಾರಿಗಳು ಎಲ್ಲಿದ್ದಾರೆ ಮಾಡಕ್ಕೆ? ಎಲ್ಲ ಡಿಸಿಗಳು ಅದರಲ್ಲೇ ಬಿಸಿ ಆಗಿದ್ದಾರೆ. ಎಲ್ಲ ಎಷ್ಟು ಲಾಸ್ ಆಗಿದೆ ಏನಾದ್ರು ಫಿಗರ್ ತಗೊಂಡ್ರೆ ಯಾಕಂದ್ರೆ ನಿಮ್ ಶಾಸಕರು ಯಾರು ಬಿಜೆಪಿ ಶಾಸಕರು ಯಾರು ಫೀಲ್ಡ್ ಹೋಗಿಲ್ಲ. ನಮ್ಮ ಎಲ್ಲ ಎಲೆಕ್ಷನ್ ದಲ್ಲಿ ಬಿಸಿ ಇದ್ದಾರೆ. ನಾವೆಲ್ಲ ಭೇಟಿ ಕೊಟ್ಟಿವಲ್ಲ. ಎಲ್ಲಾ ಶಾಸಕರು ನಮ್ಮ ಭೇಟಿ ಮಾಡಿದ್ದಾರೆ. ಎಲ್ಲೆಲ್ಲ ನಮ್ಮ ಶಾಸಕರು ಇದ್ದಾರೋ ಅವೆಲ್ಲ ಕೂಡ ಭೇಟಿ ಮಾಡಿ ನಮ್ಮ ಫೋಟೋನು ಕಳಿಸ್ಕೊಡ್ತೀವಿ. ಹೆಸರು ಬೆಳೆದು ಮತ್ತು ಮುದ್ದು ಬಹಳ ಹಾನಿಯಾಗಿದೆ. ಸೋಯಾಬೀನ್ ಬೆಳಗಾವಿ, ಗದಗ, ಧಾರವಾಡ ಈ 3 ಜಿಲ್ಲೆಗಳಲ್ಲಿ ವಿಶೇಷ ಪ್ಯಾಕೇಜ್ ಕೊಡಬೇಕು ಅಂತ ಹೆಸರು ಬೆಳೆ ಕೊಡಬೇಕು. 100% ಕೊಡಬೇಕು, ಡೌಟೇ ಇಲ್ಲ. ಈಗಾಗಲೇ ನನ್ನ ಪ್ರಕಾರ ಸಮೀಕ್ಷೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅಟ್ಲೀಸ್ಟ್ ಫಸ್ಟ್ ಫೇಸ್ ಅಲ್ಲಿ ಒಂದು ನಿಯೋಗ ಬನ್ನಿ ಅಂತ ಕಳಿಸ್ಕೊಡ್ಬೇಕಾಯ್ತು. ಕಳಿಸೇ ಇಲ್ಲ. ನಾವಿದ್ದಾಗ ಬೆಳೆ ಹಾನಿ ಆದ ತಕ್ಷಣ ಇಮಿಡಿಯೇಟ್ ಕೇಂದ್ರ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತಾ ಇದ್ರಿ, ಹೋಗಿ ಭೇಟಿ ಮಾಡ್ತಾ ಇದ್ರಿ, ಮಾತಾಡ್ತಾ ಇದ್ರಿ. ತಂಡ ಇಮಿಡಿಯೇಟ್ ಆಗಿ ಬರ್ತಾ ಇತ್ತು. ಫ್ಲಡ್ ಆದಾಗ ಇಮಿಡಿಯೇಟ್ ಅಲ್ಲಿ 1 ವಾರದಲ್ಲಿ 10 ದಿನದಲ್ಲಿ ಬಂದಿದೆ ನಮ್ಮ ಕೇಂದ್ರದ ತಂಡ. ಇವ್ರದ್ದು 1 ತಿಂಗಳಾಗಿದೆ. ಒಬ್ರು ಹೋಗಿ ಯಾರು ಭೇಟಿ ಮಾಡಿದ್ದಾರೆ ಹೇಳಿ? ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮಂತ್ರಿ ಆಗಿ ದಿನ ನಾನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡ್ತಾನೆ ಇದ್ದೀನಿ. ಯಾರು ಮುಖ್ಯಮಂತ್ರಿಯಿಂದ ಕೊಕ್ಕು, ಯಾರು ಮುಖ್ಯಮಂತ್ರಿ, ಯಾರು ಮಂತ್ರಿಗಳಾಗಿ ಸೇರ್ಪಡೆ ಆಗ್ತಾರೆ, ಹೊರಗಡೆ ಯಾರು ಬರ್ತಾರೆ, ಇದನ್ನೇ ಬರ್ತಾ ಇದೆ. ಅಂದ್ರೆ ಇಡೀ ರಾಜ್ಯ ಸರ್ಕಾರ ಮಂತ್ರಿಮಂಡಲ ರಚನೆಯಲ್ಲಿದೆ, ಅವರೇ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗೆ ಏನು 3 ಪೈಸದ ಬೆಲೆನೇ ಇಲ್ಲ. ಆಕ್ಚುಲಿ ಮುಖ್ಯಮಂತ್ರಿ ಕ್ಯಾಬಿನೆಟ್ ನ ಮಾಡಬೇಕು. ಈ ಮುಖ್ಯಮಂತ್ರಿ ಇಲ್ಲೇ ಇಲ್ಲ. ಇವರಿವರೇ ಕ್ಯಾಬಿನೆಟ್ ರಚನೆ ಮಾಡ್ಕಂತವ್ರೆ. MLA ಗಳೇ ರಚನೆ, ನಾನೇ ಮಂತ್ರಿ.